ಕಣ್ಣೀರು ಸುರಿಸಿದ ಸಂತು ಪಂತು ಸ್ನೇಹಿತನನ್ನ ಬಿಟ್ಟು ಹೋಗಲಾರದಂತ ಸಂಬಂಧ ಬೆಸುದೆ ಬಿಗ್ ಬಾಸ್ ಮನೆಯೊಳಗೆ ಇದೀಗ ಕಣ್ಣೀರಿನ ದೃಶ್ಯ ನಡೀತಾ ಇದೆ. ನಿಜಕ್ಕೂ ಈ ಒಂದು ವಿಡಿಯೋವನ್ನ ನೋಡ್ಕೊಂಡ್ ಬರೋಣ ಬನ್ನಿ. ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಬಹು ಪ್ರೇಕ್ಷಕರ ಮನಗೆದ್ದಿರುವ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ 10ರ ಕಾರ್ಯಕ್ರಮ 14ನೇ ವಾರಾಂತ್ಯದತ್ತ ಬಂದು ನಿಂತಿದೆ. ಇಂದು ದೊಡ್ಡ ಮನೆಯಲ್ಲಿ ಹಲವನ ಶೋ ನಡೆಯಲಿಕ್ಕಿದೆ. ವರ್ತೂರ್ ಸಂತೋಷ್ ಅಥವಾ ತುಕಾಲಿ ಸಂತೋಷ್ ಇಬ್ಬರಲ್ಲಿ ಒಬ್ಬರು ಇಂದು ಮನೆಯಿಂದ ಹೊರ ಹೋಗೋದು ಪಕ್ಕ ಅನ್ನೋದನ್ನ ಕಿಚ್ಚ ಸುದೀಪ್ ಅವರೇ ಹೇಳಿದ್ದಾರೆ. ಬಿಗ್ ಬಾಸ್ ಮನೆಗೆ ಕಾಲಿಟ್ಟ ಬಳಿಕ ತುಕಾಲಿ ಮತ್ತು ವರ್ತೂರ್ ಸ್ನೇಹ ಗಟ್ಟಿಯಾಗಿದೆ. ಆದರೀಗ ಎಲಿಮಿನೇಷನ್ ಪ್ರಕ್ರಿಯೆ ಬಂದಾಗ ಇಬ್ಬರು ಕಣ್ಣೀರು ಸುರಿಸಿದ್ದಾರೆ. ಸ್ನೇಹವನ್ನ ಬಿಟ್ಟಿರಲಾಗದ ಇಬ್ಬರು ಹತ್ತಿದ್ದಾರೆ. ಅವರ ಸ್ನೇಹವನ್ನ ಕಿಚ್ಚ ಸುದೀಪ್ ಕೊಂಡಾಡಿದ್ದಾರೆ. ತುಕಾಲಿ ತನ್ನ ಬೆಸ್ಟ್ ಫ್ರೆಂಡ್ ವರ್ತೂರ್ ಸಂತೋಷ್ಗೆ ಚೆನ್ನಾಗಿ ಹಾಡಿ ಗೆದ್ದು ಬಂಡು ಬಾ ಎಂದು ಹೇಳಿದ್ದಾರೆ. ಅತ್ತ ವರ್ತೂರ್ ಆತನ ಗೆಲುವನ್ನ ನಾನು ನೋಡಬೇಕು ಎಂದು ತುಕಾಲಿಗೆ ಹಾರೈಸಿದ್ದಾರೆ. ಇವರಿಬ್ಬರು ಸ್ನೇಹ ಕಣ್ಣೀರನ್ನ ಕಂಡ ಕಿಚ್ಚ ಸುದೀಪ್ ಅವರು ಯಾರಲ್ಲಿ ನೋಡದೆ ಇವರ ಬಾಂಧವ್ಯ ನಾನು ನಿಮ್ಮಿಬ್ಬರಲ್ಲಿ ನೋಡಿದ್ದೇನೆ. ನಿಷ್ಕಳಂಕವಾದ ಫ್ರೆಂಡ್ಶಿಪ್ ಎಂದು ಹೇಳಿದ್ದಾರೆ. ಒಟ್ಟಿನಲ್ಲಿ ಹಿಂದಿನ ಎಪಿಸೋಡ್ನಲ್ಲಿ ಭಾರಿ ಕುತೂಹಲ ಕೆರಳಿಸಿದೆ. ಅತ್ತ ವರ್ತೂರ್ ಹೋಗ್ತಾರೆ, ತುಕಾಲಿ ಹೋಗ್ತಾರಾ ಎಂಬ ಪ್ರಶ್ನೆ ಎಲ್ಲರನ್ನ ಕಾಡ್ತಾ ಇದೆ. ಅದರಲ್ಲಿ ಇಬ್ಬರ ನಡುವೆ ಸ್ನೇಹದ ಕಣ್ಣೀರು ಮಾತ್ರ ಪ್ರೇಕ್ಷಕರ ಕಣ್ಣಾಲಿನಲ್ಲಿ ಒದ್ದೆ ಮಾಡುವಂಥದ್ದು ನಿಜ. ಆದರೆ ನಿಜವಾಗಿಯೂ ಕೂಡ ಈ ಒಂದು ಬಿಗ್ ಬಾಸ್ ನಲ್ಲಿ ನಡೆದಂತಹ ಒಂದು ಸ್ನೇಹದ ಸಂಬಂಧವನ್ನ ಯಾರು ಕೂಡ ಮಾಡಿರಲಿಲ್ಲ. ಅಂತ ಒಂದು ಒಳ್ಳೆಯ ಫ್ರೆಂಡ್ಸ್ ಅಂದ್ರೆ ತುಕಾಲಿ ಸಂತೋಷ್ ಮತ್ತು ವರ್ತೂರ್ ಸಂತೋಷ್ ಅಂತಾನೆ ಹೇಳ್ಬೋದು ವೀಕ್ಷಕರ. ಇವರಿಬ್ಬರು ಎಲ್ಲೂ ಕೂಡ ಬಿಟ್ಟು ಕೊಡ್ತಿರ್ಲಿಲ್ಲ. ಇಂತಹ ಸಂದರ್ಭದಲ್ಲಿ ಇವರಿಬ್ಬರನ್ನ ನೋಡಿ ಎಲ್ಲರೂ ಕೂಡ ಒಳ್ಳೆಯ ಕುಚುಕುಗಳು ಅಂತಾನೆ ಹೇಳ್ತಾ ಇದ್ರು. ಆದ್ರೆ ಇನ್ನೇನು ಕೊನೆಯ ಗಳಿಗೆ ಬಂದಂತಹ ಸಂದರ್ಭದಲ್ಲಿ ಇವರಿಬ್ಬರಲ್ಲಿ ಒಬ್ಬರು ಹೋಗ್ತಾರೆ ಎಂದು ಕಿಚ್ಚ ಸುದೀಪ್ ಹೇಳಿದ ತಕ್ಷಣ ಮುಖದಲ್ಲಿ ಒಂದು ರೀತಿಯ ಖುಷಿನೇ ಹೊರಟೋಯ್ತು ಅಂತಾನೆ ಹೇಳ್ಬೋದು ವೀಕ್ಷಕರ. ಇಬ್ಬರು ಕೂಡ ಅಳುಮುಖದಲ್ಲಿ ಇದೀಗ ಒಬ್ಬರಿಗೊಬ್ಬರು ಅಳುತ್ತೊಂದು ಒಬ್ಬರಿಗೊಬ್ಬರು ಸಪೋರ್ಟ್ ಮಾಡ್ತಿದ್ದಾರೆ. ಕೊನೆಯ ಹಂತದಲ್ಲೂ ಕೂಡ ಅಂದ್ರೆ ನಿಜವಾದ ಫ್ರೆಂಡ್ಶಿಪ್ ಇದೆ ಅಂತಾನೆ ಹೇಳ್ಬೋದು ವೀಕ್ಷಕರ. ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.